ದೇವರ ವಾಕ್ಯದ ಕಡೆಗೆ ಸ್ವಲ್ಪ ಗಮನ ಕೊಡೋಣಲ್ಲ. ದೇವರ ವಾಕ್ಯ ಕ್ಲುಪ್ತವಾಗಿ ಕೇಳಿಕೊಳ್ಳೋಣ. ಸತ್ಯವೇದ ಅಧ್ಯಯನದಲ್ಲಿ ನಾವು ಓದಿರ್ತಕ್ಕಂಥ ವೇದವಾಕ್ಯ ಹಳೆಯ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆಯ ಸಾಮ್ಯತೆ, ಅದರಲ್ಲಿರ್ತಕ್ಕಂಥ ಅರ್ಥ ಅದು ಏನಿದೆ ಅಂತೇಳಿ ಆ ಅರ್ಥ ನಮಗೆ ಗುರುತಿದೆಯಾ, ನಾವು ತಿಳಿದುಕೊಳ್ಬೇಕಾ ಅಥವಾ ನಾವು ತಿಳಿದುಕೊಂಡಿದ್ದೇವಾ ಅಂತನ್ನುವುದ್ರ ಬಗ್ಗೆ ಈ ಇವತ್ತಿನ ದೈವ ವಾಕ್ಯವಾಗಿದೆ. ನಾವೆಲ್ಲರೂ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ. ನಮ್ಮ ಹೃದಯವನ್ನು ದೇವರಿಗೆ ಸಮರ್ಪಿಸುವ ಹಾಗೆ ನಾವೆಲ್ಲರೂ ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಕರ್ತನನ್ನು ನಮ್ಮ ಹೃದಯಕ್ಕೆ ಬರಮಾಡಿಕೊಳ್ಳುವ. ಕರ್ತ ಸಿದ್ಧವಾಗಿದ್ದೇನೆ, ನನ್ನ ಕೂಡ ಏಕಾಗ್ರತೆಯನ್ನು ದಯಪಾಲಿಸಿ, ನಿನ್ನ ವಾಕ್ಯದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಸಕ್ತಿಯನ್ನು ದಯಪಾಲಿಸಬೇಕೆಂದು ನಮ್ಮ ಕರ್ತನಾದ ಯೇಸುವೆ ನಿನ್ನ ಹೆಸರಿನಲ್ಲಿ ಬೇಡಿಕೊಂಡಿದ್ದೇವೆ ತಂದೆ. ಆಮೆನ್. ನಮ್ಮೆಲ್ಲರಿಗೆ ಗೊತ್ತಿದೆ ಬೈಬಲ್ ಅಂದರೆ ಏನಂತೇಳಿ. ಬೈಬಲ್ ಅಂದರೆ ಏನಂತೇಳಿ ಕೈ ಹಿಡಿದೈತಿ ತೋರಿಸ್ತೀವಿ. ಇದು ಬೈಬಲ್ ಅಂತೇಳಿ, ಹೌದಲ್ಲ? ಎಲ್ಲರಿಗೂ ಗೊತ್ತಿದೆ ಬೈಬಲ್ ಅಂದರೆ ಎಂಥದ್ದು. ಇದಲ್ಲ, ಇದೇನಾ ಬೈಬಲ್. ಮತ್ತು ಸಂಗೀತ ಅಂತಂದ್ರೂ ಕೂಡ ಗೊತ್ತಿದೆ, ಪ್ರತಿಯೊಂದೊಂದು ಗೊತ್ತಿದೆ. ಆದರೆ ಇಷ್ಟೇ ಗೊತ್ತಿದ್ರೆ ಅಲ್ಲ, ಅದರ ಬಗ್ಗೆ ಇನ್ನೂ ಆಳವಾಗಿ ನಾವು ತಿಳಿದುಕೊಳ್ಬೇಕು. ಬೈಬಲ್ ಅಂದರೆ ಯಾಕೆ ಅಂದರು ಬೈಬಲ್ ಅಂತೇಳಿ, ಅದರಲ್ಲಿ ಏನು ಅಂತ ವಿಶೇಷತೆ ಇದೆ ಅಂಥೇಳಿ ಅದರ ಬಗ್ಗೆ ಇನ್ನೂ ಆಳವಾಗಿ ತಿಳಿದುಕೊಳ್ಳಬೇಕು. ಅದರಂತೆ ನಾವು ಇವತ್ತಿನ ದಿವಸದಲ್ಲಿ ತಿಳಿದುಕೊಳ್ಳಲು ಹೊರಟಿರ್ತಕ್ಕಂಥ ವಾಕ್ಯ ಯಾವುದಂದರೆ ಮನ್ನಾ. ಮನ್ನಾ ಅಂತೇಳಿ ನೀವು ಅನೇಕ ಸಲ ಓದಿದ್ದೇವೆ. ನಾವು ಪ್ರಸಂಗದಲ್ಲಿ ಹೇಳ್ತೇವೆ ಏನಂತಂದರೆ, ದೇವರ ವಾಕ್ಯ, ದೇವರು ಇಸ್ರಾಯೇಲರಿಗೆ ಮನ್ನವನ್ನು ಕೊಟ್ಟನು ಅಂತೇಳಿ ಅಷ್ಟೇ ನಾವು ಹೇಳ್ತೀವಿ, ನೀವು ಕೇಳ್ತೀರಿ. ಮನ್ನಾ ಅಂದರೆ ಏನು ಅಂತನ್ನೋದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ತಿಳಿದುಕೊಳ್ಳಬೇಕು. ಇದಕ್ಕೆ ಒಂದು ದೊಡ್ಡ ಇತಿಹಾಸನೇ ಇದೆ. ಇಸ್ರಾಯೇಲರು ಅಂತಂದರೆ ಯೇಸುವನ್ನು ನಂಬಿರ್ತಕ್ಕಂಥ ಜನರು, ಯೆಹೋವ ದೇವರ ಪರಿಪಾಲಕರು. ಯಾರು ನಂಬಿರ್ತಾರೆ ಅಂತಂದರೆ, ನಂಬಿರ್ತಕ್ಕಂಥ ಜನರನ್ನು ಎಂದಿಗೂ ಕೈ ಬಿಡದಂತೆ ಸದಾಕಾಲಕ್ಕೂ ಅವರ ಉದ್ಧಾರಕನಾಗಿರ್ತಕ್ಕಂಥ ಆ ಯೆಹೋವ ದೇವರು ಅವರ ಗುಲಾಮಗಿರಿಯಿಂದ ಬಿಡಿಸಿ ಬೇರೆ ದೇಶಕ್ಕೆ ಕರೆದುಕೊಂಡು ಹೋಗ್ತಕ್ಕಂಥ ಹೊಸ ಪ್ರಯತ್ನ. ಆ ಸಂದರ್ಭದಲ್ಲಿ ಅವರಿಗೆ ಒಬ್ಬ ನಾಯಕನು ಬೇಕಾಗಿದ್ದ. ಅವರಿಗೆ ನಾಯಕನು ಯಾರಾದರು ಅಂತಂದರೆ ಮೋಶೆ, ಆರೋನರು. ಮೋಶೆ, ಆರೋನರು ಅಂತಕ್ಕಂಥವ್ರು ಇಬ್ಬರು ಅಣ್ಣ ತಮ್ಮಂದಿರು. ಈ ಸತ್ಯವೇದದಲ್ಲಿ ಮೋಶೆನ ಪಾತ್ರ ಬಹಳ ದೊಡ್ಡದಾಗಿದೆ. ಮೋಶೆ ನಮ್ಮ ಮೂಲ ಪಿತೃ, ಮೂಲ ಪ್ರವಾದಿಯೂ ಕೂಡ. ಇಸ್ರಾಯೇಲ್ ಜನಾಂಗವನ್ನು ನಡೆಸಿರ್ತಕ್ಕಂಥ ಆ ದೊಡ್ಡ ಶಕ್ತಿಯ ಮನುಷ್ಯ. ದೇವರಿಗೂ ಆತನಿಗೂ ನಿಕಟವಾಗಿರ್ತಕ್ಕಂಥ ಸಂಬಂಧ ಅಲ್ಲಿತ್ತು ಅಂತೇಳಿ. ಅಲ್ಲಿ ಇಸ್ರಾಯೇಲರನ್ನು ಈಜಿಪ್ಟ್ ದೇಶದಲ್ಲಿ ಆ ರೋಮ್ ಸಾಮ್ರಾಜ್ಯಾಧಿಪತಿ ಏನು ಮಾಡ್ತಿದ್ದಂತಂದರೆ, ಕ್ರೈಸ್ತರನ್ನು ಗುಲಾಮರನ್ನಾಗಿ ದುಡಿಸಿಕೊಳ್ತಾ ಇದ್ದ. ಅಂದರೆ ನಮ್ಮನ್ನು, ನಿಮ್ಮನ್ನು ಗುಲಾಮರನ್ನಾಗಿ ದುಡಿಸಿಕೊಳ್ತಾ ಇದ್ದ. ಆ ಒಂದು ಗುಲಾಮಗಿರಿಯಿಂದ ಇವರನ್ನು ಬೇರ್ಪಡಿಸಿ ಹಾಲು ಜೇನು ಹರಿಯತಕ್ಕಂಥ ಆ ಇಸ್ರಾಯೇಲ್ ದೇಶಕ್ಕೆ ಇವರನ್ನು ಕರೆದೊಯ್ಯಬೇಕಾಗಿತ್ತು. ಇವರನ್ನು ಕರೆದೊಯ್ಯಬೇಕಾಗಿತ್ತು ಅಂತಂದರೆ ಅಲ್ಲಿ ಒಬ್ಬ ನಾಯಕನು ಬೇಕಾಗಿದ್ದ. ಆ ನಾಯಕನು ಯಾರು ಅಂತಂದರೆ ಮೋಶೆ ಅಂತಕ್ಕಂಥ ವ್ಯಕ್ತಿ. ಈ ಇತಿಹಾಸವನ್ನು ನಾವು ಓದ್ತಾ ಹೋದಾಗ ಆ ಬೈಬಲ್ನಲ್ಲಿ ಒಂದು ದೊಡ್ಡ ಕಥೆಯಾಗ್ತದೆ. ಅದು ಎಷ್ಟು ಹೇಳಿದರೂ ಕೂಡ ಮುಗಿಯದ ಕಥೆ ಅದಾಗಿರ್ತದೆ. ಅದಕ್ಕಾಗಿ ನಾವು ಚಿಕ್ಕ ಚಿಕ್ಕ ಸನ್ನಿವೇಶಗಳನ್ನು ನಮ್ಮ ಈ ಸಂದರ್ಭಕ್ಕನುಸಾರವಾಗಿ ಅದನ್ನು ಬಳಸಿಕೊಳ್ಳೋಣ. ಇಲ್ಲಿ ಏನಾಗ್ತದಂತಂದರೆ, ಆ ಈಜಿಪ್ಟ್ ದೇಶದಿಂದ, ಈಜಿಪ್ಟ್ ಅಂದರೆ ಐಗುಪ್ತ ದೇಶ ಅಂತೀವಲ್ಲ ನಾವು, ಆ ಐಗುಪ್ತ ದೇಶದಿಂದ ಅಲ್ಲಿ ರೋಮ್ ಸಾಮ್ರಾಜ್ಯ ರಾಜನು ಅವನ ಮುಖಾಂತರವಾಗಿ ಅವನ ಕೈಯಿಂದ
ಬಿಡಿಸಿಕೊಂಡು ಹೋಗುವುದಕ್ಕಾಗಿ ಮೋಶೆಯ ಮುಖಾಂತರವಾಗಿ ಯೆಹೋವ ದೇವರು ಅವರನ್ನು ಆ ಒಂದು ಗುಲಾಮಗಿರಿಯಿಂದ ಕರೆದುಕೊಂಡು ಬರ್ತಾರೆ. ಕರೆದುಕೊಂಡು ಬರಬೇಕಂತಂದರೆ ಆಗಿನ ಕಾಲದಲ್ಲಿ ಯಾವ ರೀತಿಯಿಂದ ನಮಗಿತ್ತು ಅಂತಂದರೆ, ನಡೆದುಕೊಂಡು ಹೋಗುವುದಕ್ಕೆ ಏನು ವಾಹನಗಳಿರಲಿಲ್ಲ. ಭಾಳ ಪುರಾತನವಾಗಿರ್ತಕ್ಕಂಥದ್ದು, ಕ್ರಿಸ್ತ ಪೂರ್ವ ದಿವಸಗಳಲ್ಲಿ ನಡೆದಿರ್ತಕ್ಕಂಥದ್ದು. ಆ ಒಂದು ಸಂದರ್ಭದಲ್ಲಿ ಅವರನ್ನು ಕಾಲ್ನಡಿಗೆಯಿಂದ ಕರೆದುಕೊಂಡು ಹೋಗಬೇಕಾಗಿರ್ತಕ್ಕಂಥದ್ದು. ಆ ಕಾಲ್ನಡಿಗೆಯಿಂದ ಕರೆದುಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಬಂದಿರತಕ್ಕಂಥ ವಿಪತ್ತು, ದೇವರು ಅವರನ್ನು ಅದ್ಭುತವಾದ ರೀತಿಯಲ್ಲಿ ಆ ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿ ಅವರನ್ನು ಆ ಸಮುದ್ರದ ಮುಖಾಂತರವಾಗಿ ಪಾರು ಮಾಡಿ, ಆ ನಂತರ ಅವರನ್ನು ಹಿಡಿಯಲು ಬೆನ್ನತ್ತಿ ಬಂದಿರತಕ್ಕಂಥ ಸೈನಿಕರನ್ನು ಆ ನೀರಿನಲ್ಲಿ ಮುಳುಗೋಗಿರ್ತಕ್ಕಂಥ ಆ ಒಂದು ಸತ್ಯ ಸಂಗತಿ ಇನ್ನೂ ಕೂಡ ನಾವು ಆ ಕೆಂಪು ಸಮುದ್ರದಲ್ಲಿ ಆ ಅವಶೇಷಗಳನ್ನು ಕಾಣಬಹುದು ಅಂತೇಳಿ ಇತಿಹಾಸ ತಜ್ಞರು ಹೇಳ್ತಾರೆ. ಆದರೆ ಇಲ್ಲಿ ನಡೆದಿರ್ತಕ್ಕಂಥದ್ದು ಏನಂತಂದರೆ, ಮನ್ನಾ ಅಂತಂದರೆ ಏನು? ಇಸ್ರಾಯೇಲರ ಆವತ್ತಿನ ಉಪಜೀವನಕ್ಕಾಗಿ ದೇವರು ಅದ್ಭುತವಾದ ರೀತಿಯಲ್ಲಿ ಯಾವುದೇ ಯೋಚನೆ ಇಲ್ಲದಂಥ, ನಾವು ಕಲ್ಪಿಸದೇ ಇರತಕ್ಕಂಥ ರೀತಿಯಲ್ಲಿ ಅವರಿಗೆ ಕೊಟ್ಟಿರ್ತಕ್ಕಂಥ ಆಹಾರಕ್ಕೆ ಅದು ಮನ್ನಾ ಅಂತೇಳಿ ಇಲ್ಲಿ ಹೆಸರಿಡಲ್ಪಟ್ಟಿದೆ. ಇಲ್ಲಿ ಹೇಳ್ತದೆ ಏನಂತಂದರೆ, ವಿಮೋಚನ ಕಾಂಡ 16ನೇ ಅಧ್ಯಾಯದ 4ನೇ ವಚನದಲ್ಲಿ, ಆಗ ಯೆಹೋವನು ಮೋಶೆಗೆ, ಇಗೋ ನಾನು ಆಕಾಶದಿಂದ ನಿಮಗೋಸ್ಕರ ಆಹಾರವನ್ನು ಸುರಿಸುವೆನು. ಈ ಜನರು ಪ್ರತಿದಿನವೂ ಹೊರಗೆ ಹೋಗಿ ಆಯಾ ದಿನಕ್ಕೆ ಬೇಕಾದಷ್ಟು ಮಾತ್ರ ಕೂಡಿಸಿಕೊಳ್ಳಬೇಕು. ಇದರಿಂದ ಇವರು ನನ್ನ ಬೋಧನೆಯನ್ನು ಅನುಸರಿಸಿ ನಡೆಯುವರೋ ಇಲ್ಲವೋ ಎಂದು ಪರೀಕ್ಷಿಸಿ ತಿಳಿಯುತ್ತೇನೆ. ಈ ಮೋಶೆ ಆರೋನರು ಪ್ರಯಾಣಿಸುತ್ತಿರ್ತಕ್ಕಂಥ ಸಂದರ್ಭದಲ್ಲಿ, ಇಸ್ರಾಯೇಲ್ ಜನರನ್ನು ಕರೆದುಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅರಣ್ಯ ಪ್ರದೇಶದಲ್ಲಿ ಏನೂ ಊಟಕ್ಕೆ ಸಿಗದೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಅವರು ಸಿಕ್ಕಿಕೊಳ್ತಾರೆ. ಆ ಸಿಕ್ಕಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಏನಾಗ್ತದೆ ಅಂತಂದರೆ, ಅವರು ಮೋಶೆ ಮತ್ತು ಆರೋನರ ಮೇಲೆ ಗುಣಗಾಡ್ತಾರೆ. ಯಾಕರ ನಮ್ಮನ್ನು ಇಲ್ಲಿ ಕರ್ಕೊಂಡು ಬಂದ್ರಪ್ಪ? ಇಲ್ಲಿ ಅವರಷ್ಟೇ ಅಲ್ಲ, ನಾವು ಕೂಡ ಹಾಗೆ ಮಾಡ್ತೇವೆ. ಸ್ವಲ್ಪ ಊಟದಲ್ಲಿ ಹೆಚ್ಚು ಕಡಿಮೆ ಆಯಿತು, ಕೊಡಬೇಕಾದ ಸಮಯಕ್ಕೆ ಕೊಡಲಿಲ್ಲ ಅಂತಂದರೆ ಅದು ಕುಟುಂಬದ ಸನ್ನಿವೇಶನೇ ಬೇರೆ ಆಗಿರ್ತದೆ, ಅದು ದೈವದ ಊಟದ ಸನ್ನಿವೇಶನೇ ಬೇರೆ ಆಗಿರ್ತದೆ. ಆದರೆ ಇಲ್ಲಿ ಜನಸ್ತೋಮಕ್ಕೆ ಊಟ ಕೊಡಬೇಕಾಗಿದೆ, ಎಲ್ಲಿಂದ ಕೊಡಬೇಕಾಗಿದೆ? ಆ ಮೋಶೆ ಆರೋನರು ಮಾಡಬೇಕೇನಾಗಿದೆ? ಆವಾಗ ಅಲ್ಲಿ ಜನರು ಏನು ಮಾಡ್ತಾರೆ ಅಂತಂದರೆ, ಅವ್ರ ಮೇಲೆ ಬೈಕೊಳ್ತಾರೆ, ಗುಣಗುಟ್ತಾರೆ. ಯಾಕೆ ಕರ್ಕೊಂಬರ್ಬೇಕಾಗಿತ್ತಪ್ಪ ನಮ್ಮನ್ನು ಇಲ್ಲಿಗೆ? ಅಲ್ಲೇ ಇರ್ತಿದ್ವಲ್ಲ ನಾವು ಗುಲಾಮಗಿರಿಗೆ ಅಂತಂದರೆ, ಹೇಳಿದ ಕೆಲಸ ಮಾಡಿಕೊಂಡು ಕೊಟ್ಟಷ್ಟು ಅನ್ನ ತಿಂದ್ಕೊಂಡು ನಾವು ಅಲ್ಲೇ ಬಿದ್ದಿರ್ತಿದ್ವಲ್ಲ. ಇವರು ನಮ್ಮನ್ನು ಅಲ್ಲಿಂದ ಬಿಡಿಸ್ತೀವಿ ಅಂತೇಳಿ ಕರ್ಕೊಂಡು ಇಲ್ಲಿ ಬಂದು ಕಾಡಿನಲ್ಲಿ ನಮಗೆ ಆಹಾರವಿಲ್ಲದಂಥ ಪರಿಸ್ಥಿತಿ ತಂದಿದ್ದಾರಲ್ಲ ಅಂತೇಳಿ ಅವರು ಮೋಶೆ ಆರೋನರ ಮೇಲೆ ಸಿಟ್ಟು ಮಾಡ್ತಾಯಿದ್ರು. ಸಿಟ್ಟು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮೋಶೆಗೆ ಏನು ಗೊತ್ತಾಯಿತು ಅಂತಂದರೆ, ಏನು ಮಾಡಲಿ ನಾನೀಗ? ಒಬ್ಬರ ಒಂದು ರೊಟ್ಟಿ ತಂದು ಕೊಟ್ಟರೆ ಉಂಡು ಸುಮ್ಮನೆ ಇರ್ತಾರ? ಇಲ್ಲ, ದೊಡ್ಡ ಜನಸ್ತೋಮ, ಆ ದೇಶದ ಜನರು, ಇಸ್ರಾಯೇಲ್ ಜನರು, ಆ ಜನರನ್ನು ಕರೆದುಕೊಂಡು ಹೋಗಬೇಕಾಗಿದೆ. ಅಂಥ ಒಂದು ಸಂದರ್ಭದಲ್ಲಿ ಆತನು ಮಾಡ್ತಕ್ಕಂಥ ಒಂದೇ ಒಂದು ಕೋರಿಕೆ ಏನಂತಂದರೆ, ಯೆಹೋವ ದೇವರಿಗೆ ಪ್ರಾರ್ಥನೆ ಮಾಡ್ತಾನೆ. ದೇವರೇ, ನೀನು ಹೇಳಿರುವ ಪ್ರಕಾರವಾಗಿ ನಾನು ಇವರನ್ನು ಕರೆದುಕೊಂಡು ಬಂದಿದ್ದೇನೆ, ಇವರನ್ನು ಮುಟ್ಟುವ ಸ್ಥಳಕ್ಕೆ ಮುಟ್ಟಿಸಬೇಕಾಗಿದೆ. ಆದರೆ ಮಧ್ಯದಲ್ಲಿ ಹೊಟ್ಟೆಗೆ ಊಟಕ್ಕೆ ಏನು ಮಾಡಲಿ ನಾನು ಅಂತಂದಾಗ ಯೆಹೋವ ದೇವರು ಮೋಶೆಗೆ ಹೇಳ್ತಾನೆ ಏನಂತಂದರೆ, ನೀನೇನು ಚಿಂತೆ ಮಾಡಬೇಡ, ನಾನು ಅವರಿಗೆ ಅವರ ಪೋಷಣೆಗೆ ಬೇಕಾದಷ್ಟು ಆಹಾರವನ್ನು ನಾನು ಕೊಡ್ತೇನೆ ಅಂತ. ಆಗ ಆ ಆಹಾರ ಯಾವ ರೀತಿಯಿಂದ ಇರ್ತದೆ? ಅದಕ್ಕೆ ನಾವು ಇವತ್ತಿನ ದಿವಸದಲ್ಲಿ ತಿಳಿದುಕೊಳ್ಬೇಕಾಗಿರ್ತಕ್ಕಂಥದ್ದು ಏನಂತಂದರೆ, ಮನ್ನಾ ಅಂತಂದರೆ ಒಂದು ಭಾಗ ನಾವು ತಿಳಿದುಕೊಂಡಿವೆ ಏನಂತಂದರೆ, ನೇರವಾಗಿ ಮೇಲಿನಿಂದ ದೇವರ ಮುಖಾಂತರವಾಗಿ ತನ್ನ ಮಕ್ಕಳಿಗೆ ಸಿಗ್ತಕ್ಕಂಥ ಆಹಾರಕ್ಕೆ ಮನ್ನಾ ಅಂತೇಳಿ. ಅದು ಯಾವ ರೀತಿಯಿಂದಿದೆ ಗೊತ್ತಿಲ್ಲ. ಅದು ತಿನ್ನುವುದರ ಮುಖಾಂತರ ಇದ್ದಿರಬಹುದು, ಅದನ್ನು ಕೇಳುವುದರ ಮುಖಾಂತರವಾಗಿ ಇದ್ದಿರಬಹುದು, ತಮ್ಮ ಜೀವನಕ್ಕೆ, ತಮ್ಮ ನಡತೆಗೆ ತಕ್ಕಂಥ ಒಂದು ಬೋಧನೆಯೂ ಕೂಡ ಆಗಿರಬಹುದು. ಅದಕ್ಕೆ ಇಲ್ಲಿ ನಾವು ಮನ್ನಾ ಅಂತೇಳಿ ಅರ್ಥೈಸಬೇಕಾಗಿದೆ. 14ನೇ ವಚನದಲ್ಲಿ ನೋಡೋಣ. 14ನೇ ವಚನ, ಅದು ಹೆಂಗೆ ಬರ್ತದೆ, ಆ ಮನ್ನಾ ಹೆಂಗಿತ್ತು ಅಂತನ್ನುವುದರ ಬಗ್ಗೆ ನಾವು ತಿಳಿದುಕೊಳ್ಬೇಕಾದದ್ದು. ಆ ಮಂಜು ಹರಿದು ಹೋದ ನಂತರ
ಅರಣ್ಯದ ನೆಲದಲ್ಲಿ ಮಂಜಿನ ಹನಿಗಳಂತೆ ಏನೋ ಸಣ್ಣ ಸಣ್ಣ ರವೆಗಳು ಕಾಣಿಸಿದವು. ಇಸ್ರಾಯೇಲ್ಯರು ಅದನ್ನು ಕಂಡು ಇಂಥದ್ದೆಂದು ತಿಳಿಯದೆ ಒಬ್ಬರಿಗೊಬ್ಬರು ಇದೇನಿರಬಹುದು ಎಂದು ಹೇಳಿಕೊಂಡರು. ಮೋಶೆ ಅವರಿಗೆ, ಇದು ಯೆಹೋವನು ನಿಮಗೋಸ್ಕರ ಕೊಟ್ಟ ಆಹಾರವು, ಯೆಹೋವನು ಇದರ ವಿಷಯದಲ್ಲಿ ಆಜ್ಞಾಪಿಸಿದ್ದೇನೆಂದರೆ ಅಷ್ಟು ಸಾಕು. ಅದಕ್ಕೆ ಅರ್ಥ ಮನ್ನಾ ಅಂತಂದಾಗ ಅನೇಕ ಸುವಾರ್ತೆಯಲ್ಲಿ, ಅನೇಕ ಜನಸ್ತೋಮದಲ್ಲಿ, ಅನೇಕ ಸುವಾರ್ತಾ ಕೂಟದಲ್ಲಿ ಈ ಮನ್ನಾ ಅಂತಕ್ಕಂಥ ಈ ಶಬ್ದವನ್ನು ಬೋಧಕರು ಬಹಳಾಗಿ ಬಳಸ್ತಾರೆ. ಆಗ ನಾವೇನು ಮಾಡ್ತೀವಿ ಅಂತಂದರೆ ಎದುರು ಕೇಳಲಿಕ್ಕಿಲ್ಲ, ಸುಮ್ಮನೆ ತಲೆ ಎಳ್ಳಾಡ್ತೀವಿ, ಅರ್ಥ ಆಗಿರೋದಿಲ್ಲ. ಆದರೆ ಇವತ್ತು ನಾವು ತಿಳಿದುಕೊಳ್ಳಬೇಕು, ಒಬ್ಬ ಬೋಧಕನ ಮುಖಾಂತರವಾಗಿ ಮನ್ನಾ ಅಂತೇಳಿ ಬರ್ತಕ್ಕಂಥ ಆ ಒಂದು ಶಬ್ದಕ್ಕೆ ಪರಿಪೂರ್ಣವಾದ ಅರ್ಥ ಇವತ್ತು ನಾವು ತಿಳಿದುಕೊಳ್ಳಬೇಕಾಗಿದೆ. ಅದು ಎಷ್ಟು ಅದ್ಭುತವಾಗಿದೆ ನೋಡ್ರಿ. ಆ ಮಂಜು ಹಾರಿ ಹೋದ ನಂತರ ಅರಣ್ಯದ ನೆಲದಲ್ಲಿ ಮಂಜಿನ ಹನಿಗಳಂತೆ, ನಾವು ನೋಡಿವೆಲ್ಲ ಮಂಜಿನ ಹನಿಗಳು ಮುಂಜಾನೆ ಎದ್ದು ಹೊಲಕ್ಕೆ ಹೋಗುವಂಥ ಸಂದರ್ಭದಲ್ಲಿ, ಹುಲ್ಲಿನ ಮೇಲೆ ಚಳಿಗಾಲ ಪ್ರಾರಂಭದಲ್ಲಿ, ಆ ನಸುಕಿನಲ್ಲಿ ಅಂತಹ ಮಂಜಿನ ಹನಿಗಳು ಹುಲ್ಲು ಮೇಲೆ ಬಿದ್ದಿರ್ತಕ್ಕಂಥ ಆ ಸಣ್ಣ ಸಣ್ಣ ಹನಿಗಳು ಆರಿದ ಮೇಲೆ ಅಲ್ಲಿ ಏನಂತಂದರೆ ಏನೋ ಒಂದು ಸಣ್ಣ ಸಣ್ಣ ರವೆಗಳು ಕಾಣಿಸಿದ್ವಂತೆ. ರವೆ ಗೊತ್ತಲ್ಲ, ರವೆ ನೋಡಿದ್ವಲ್ಲ, ಮದುವೆ ಊಟದಲ್ಲಿ ಉಪ್ಪಿಟ್ಟು ಮಾಡ್ತಾರಲ್ಲ ಮುಂಜಾನೆ, ಅವಾಗ ನ್ಯಾಯರ ಊಟ ಮಾಡ್ತಿದ್ರು, ಈಗ ಉಪ್ಪಿಟ್ಟು ಮಾಡ್ತಾರೆ. ಆ ಉಪ್ಪಿಟ್ಟಿನಲ್ಲಿ 3 ಥರ, ಗದಗ ರವ ಅಂತೇಳಿ ಒಂದು, ಬೊಂಬೈ ರವ ಅಂತೇಳಿ ಒಂದು, ಇನ್ನು ಮಧ್ಯಮ ರವ ಅಂತೇಳಿ 3 ನಮೂನೆ ಇರ್ತದೆ. ಇಲ್ಲಿ ಆ ರವ ಇತ್ತೋ ಬಿಟ್ಟಿತ್ತೋ ಗೊತ್ತಿಲ್ಲ, ಆದರೆ ವರ್ಣನೆ ಆ ರೀತಿಯಿಂದ ಕೊಟ್ಟಿದ್ದಾನೆ. ಅಂದರೆ ಸಣ್ಣ ಸಣ್ಣ ರವೆಗಳು ಕಾಣಿಸಿದ್ದವು. ಇಸ್ರಾಯೇಲರು ಅದನ್ನು ಕಂಡು ಇದಕ್ಕೆ ಏನಂತೇಳಿ ಹೆಸರಿಡಬೇಕಪ್ಪ, ಏನು ಹೆಸರಿಡಲಿಕ್ಕೆ ಗೊತ್ತಿಲ್ಲ. ಯಾಕೆಂದರೆ ಅವ್ರು ಬೆಳೆದದ್ದಲ್ಲ, ಅವ್ರು ತಯಾರು ಮಾಡಿದ್ದಲ್ಲ, ಅವ್ರು ಕೊಂಡು ತಂದದ್ದಲ್ಲ, ಆದರೆ ಈ ನೆಲದಲ್ಲಿ ಬಿದ್ದು ಹೋಗಿದೆ. ಅದನ್ನು ನೋಡಿ ಇದನ್ನು ಕೈ ಹಿಡಿದು ಅವರವರೇ ಮಾತಾಡ್ತಾರೆ, ಏನಿದು, ಎಂಥದ್ದು ಇದು ಅಂತೇಳಿ. ಯಾಕೆಂದರೆ ಅವ್ರಿಗೆ ಗೊತ್ತಿಲ್ಲ. ಆದರೆ ಮೋಶೆಯ ಮುಖಾಂತರವಾಗಿ ಮಾತನಾಡಿದ್ದಾನೆ, ನೀನು ಕರೆದುಕೊಂಡು ಹೋಗ್ತಕ್ಕಂಥ ಜನಸ್ತೋಮಕ್ಕೆ ನಾನು ಮನ್ನವನ್ನು ಕೊಡ್ತೇನೆ, ಅವರ ಪೋಷಣೆಗಾಗಿ ಮನ್ನವನ್ನು ಕೊಡ್ತೇನೆ. ಊಟ ಇಲ್ಲಂದ್ರೆ ಗತಿ ಏನಾಗ್ತದೆ ನಮಗೆ, ಹೌದಾ? ಊಟ ಇಲ್ಲ ಅಂತಂದರೆ ಸಾಯ್ಬೇಕಂತೇಳಿ ಅನಿಸ್ತದೆ. ಅದು ದೊಡ್ಡ ರೀತಿಯ ಅರ್ಥ. ದೇವರ ವಾಕ್ಯ ಏನು ಹೇಳ್ತದೆ? ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕುವುದಿಲ್ಲ, ದೇವರ ಬಾಯಿಂದ ಬರ್ತಕ್ಕಂಥ ಪ್ರತಿಯೊಂದೊಂದು ಮಾತಿನಿಂದಲೂ ಜೀವ ಉಳಿತದೆ ಅಂತೇಳಿ ಆ ರೀತಿಯಿಂದ ಇರ್ತದೆ. ಆದರೆ ಅರ್ಥ ಇಲ್ಲದೆ ಇರ್ತಕ್ಕಂಥ ಜನ, ವಿದ್ಯೆ ಇಲ್ಲದೆ ಇರ್ತಕ್ಕಂಥ ಜನ, ಕಲಿಯುವಿಕೆ ಅಂತಕ್ಕಂಥ ಗೊತ್ತಿಲ್ಲದೆ ಇರ್ತಕ್ಕಂಥ ಆ ಜನ ಆ ರವೆಯನ್ನು ಹಿಡಿದುಕೊಂಡು ಅವ್ರು ಏನು ಮಾಡ್ತಾರೆ ಅಂತಂದರೆ ಹೇಳ್ತಾರೆ, ಇದೇನಿರ್ಬೋದು ಅಂತೇಳಿ. ಒಬ್ರಿಗೊಬ್ರಿಗೆ ಯಾರಿಗೂ ತಿಳಿಯದೇ ಇರ್ತದೆ. ಆ ಒಂದು ಸಂದರ್ಭದಲ್ಲಿ ಮೋಶೆ ಹೇಳ್ತಾನೆ ಅಂತಂದರೆ ಅವರಿಗೆ, ಇದು ಯೆಹೋವನು ನಿಮಗೋಸ್ಕರ ಕೊಟ್ಟ ಆಹಾರವು, ಯೆಹೋವನು ಇದರ ವಿಷಯದಲ್ಲಿ ಆಜ್ಞಾಪಿಸುತ್ತಾನೆ, ಅದನ್ನು ಮುಂದೆ ಯಾವ ರೀತಿಯಿಂದ ನೀವು ತಿನ್ನಬೇಕು, ಯಾವ ರೀತಿಯಿಂದ ಮಾಡಬೇಕಂತೇಳಿ 16ನೇ ವಚನದಲ್ಲಿ ನೋಡೋಣ. ಪ್ರತಿಯೊಬ್ಬನು ತನ್ನ ಕುಟುಂಬದವರ ಸಂಖ್ಯಾನುಸಾರ ತಲೆಗೆ 1 ಗೊಮೋರಿನ ಮೇರೆಗೆ ತನ್ನ ಡೇರೆಯವರಿಗೋಸ್ಕರ ಕೂಡಿಸಿಕೊಳ್ಳಲಿ, ಒಬ್ಬೊಬ್ಬನು ಅಷ್ಟೇ ಸರಾಸರಿಯಾಗಿ ತಿನ್ನುವುದುಂಟಲ್ಲವೋ ಎಂದು ಹೇಳಿದನು. ಇಸ್ರಾಯೇಲರು ಹಾಗೆಯೇ ಮಾಡಿ ಕೆಲವರು ಹೆಚ್ಚಾಗಿ ಕೆಲವರು ಕಡಿಮೆಯಾಗಿ ಕೂಡಿಸಿಕೊಂಡು ಒಮೇರಿನಿಂದ ಅಳತೆ ಮಾಡಿದರು. ಒಮೇರ್ ಅಂದ್ರೆ ಏನು? ಒಮೇರಿನಿಂದ ಅಂತಂದರೆ ನಾವು ಅಳತೆ ಮಾಡ್ತೀವಲ್ಲ, ಸೇರು, ಇದ್ದನ ಅದ್ದನ ಅಂತೇಳಿ ಇರ್ತಾವಲ್ಲ, ಅಂಥದ್ದು ಒಂದು ಅಳತೆ. ಅದು ಆ ಒಮೇರ್ ಅಲ್ಲಿ ಆಜ್ಞೆ ಮಾಡ್ತಾರೆ. ಮೋಶೆ ಆಜ್ಞೆ ಮಾಡ್ತಾನೆ ಏನಂತಂದರೆ, ಇದು ಏನಂತೇಳಿ ನೀವು ಆಶ್ಚರ್ಯ ಪಡಬೇಡ್ರಿ, ಇದು ನಿಮ್ಮ ಜೀವನಕ್ಕಾಗಿ, ನಿಮ್ಮ ಉಪಜೀವನಕ್ಕಾಗಿ, ನೀವು ಇದನ್ನು ತಿಂದು ಮುಂದೆ ನಾವು ದಾರಿ ನಡಿಬೇಕಾಗಿದೆ ಅಲ್ಲ, ಅದಕ್ಕಾಗಿ ದೇವರು ಕೊಟ್ಟಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಆಹಾರ. ಇದನ್ನು ನೀವೇನು ಮಾಡಬೇಕಾಗಿದೆ? ನಿಮ್ಮ ಮನೆಗೆ ಎಷ್ಟು ಬೇಕಾಗಿದೆ ಅಷ್ಟು ಮಾತ್ರ ನೀವು ತೆಗೆದುಕೊಳ್ಬೇಕು, ಯಾರು ಹೆಚ್ಚಿನದನ್ನು ನೀವು ತೆಗೆದುಕೊಳ್ಳಬೇಡ್ರಿ ಅಂತೇಳಿ ಅಲ್ಲಿ ಹೇಳ್ತಾರೆ. ಅದಾದ ನಂತರ ಅವ್ರು ಏನು ಮಾಡ್ತಾರೆ ಅಂತಂದರೆ ಅದನ್ನು ತೆಗೆದುಕೊಂಡು ಹೋಗ್ತಾರೆ. ಕೆಲವರು ಬೀಸಿ ರೊಟ್ಟಿಯ ಮುಖಾಂತರವಾಗಿ ಅದನ್ನು ತಿಂತಾರೆ, ಇನ್ನೂ ಕೆಲವರು ಡೈರೆಕ್ಟಾಗಿ ತಿಂತಾರೆ. ಯಾವುದೋ ಒಂದು ರೀತಿಯಲ್ಲಿ ತಮಗೆ ಉಪಯೋಗಕ್ಕೆ ಯಾವ ರೀತಿಯಿಂದ ತಿಳಿತದೋ ಆ ರೀತಿಯಿಂದ ಅದನ್ನು ತಿಂದು ತೃಪ್ತಿಪಟ್ಟು ತಮ್ಮ ಒಂದು ಮುಂದಿನ ದಾರಿಯನ್ನು ಮುಂದೆ ನಡೆಯುತ್ತಾರೆ. ಈ ರೀತಿಯಿಂದ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರನ್ನು ಪರೀಕ್ಷೆ ಮಾಡಬೇಕಾಗಿದೆ. ಆತನು ಮೊದಲು ಏನು ಹೇಳ್ತಾನೆ? ಒಬ್ಬೊಬ್ಬರಿಗೆ ಒಂದೊಂದು ಓಮರಿನಿಂದ ಸೇರಿನಿಂದ ಎಷ್ಟು ಬೇಕು, ಅಥವಾ ಒಂದು ಗಿದ್ದನ ಸಾಕ ಇವತ್ತು ತಿನ್ನಲಿಕ್ಕೆ, ನಿಮಗೆ ಅದನ್ನ ಸಾಕ, ಒಂದು ಸೇರು ಬೇಕಾ ಅಂತೇಳಿ
ಆ ರೀತಿಯಿಂದ ಯೋಚಿಸಿ ನಿಮಗೆ ಬೇಕಾದಷ್ಟು ಮಾತ್ರ ನೀವು ತೆಗೆದುಕೊಳ್ಳ್ರಿ ಅಂತಂದರೆ ಇಸ್ರಾಯೇಲ್ ಜನರು ಏನು ಮಾಡಿದರು? ನಾವೇನು ಮಾಡ್ತೇವೆ? ನಾವು ಮಾಡೋದನ್ನೇ ಅವ್ರು ಮಾಡ್ತಾರೆ. ಯಾಕಂತಂದರೆ ಆಸೆ ಅಂತಕ್ಕಂಥದ್ದು ಮನುಷ್ಯನಿಗೆ ಇವತ್ತು ಸಿಗ್ತದೋ ಬಿಡ್ತದೋ ಗೊತ್ತಿಲ್ಲ. ಆದರೆ ದೇವರು ಹೇಳಿದ್ದಾನೆ, ಇವತ್ತು ನಿಮಗೆ ಎಷ್ಟು ಬೇಕೋ ಅಷ್ಟೇ ತೆಗೆದುಕೊಳ್ಬೇಕು. ಎಷ್ಟು ಬೇಕೋ ಅಷ್ಟು ತೆಗೆದುಕೊಂಡರೆ ಮಾತ್ರ ಅದು ಮನ್ನಾ ಅಂತಕ್ಕಂಥ ಆ ಶಬ್ದಕ್ಕೆ ಅರ್ಥ ಬರ್ತದೆ. ಅಥವಾ ಹೆಚ್ಚಿಗೆ ತೆಗೆದುಕೊಂಡರೆ ಅದು ಮನ್ನಾ ಆಗುವುದಿಲ್ಲ. ಅದೇ ಮುಂದೆ ನೋಡೋಣ. ಮುಂದೆ ಅವ್ರು ಏನು ಮಾಡ್ತಾರೆ ಅಂತಂದರೆ ತೆಗೆದುಕೊಳ್ತಾರೆ. ದೇವರು ನನ್ನ ಮಾತನ್ನು ಕೇಳ್ತಾನೋ ಬಿಡ್ತಾನೋ ನೋಡೋಣ. ಕೇಳಿದ್ರಿ ಆದರೆ ಕೇಳಿದವ್ರು ಏನು ಮಾಡ್ತಾರೆ? ಸರಿಯಾಗಿ ದೇವರು ಹೇಳಿರೋ ಪ್ರಕಾರ ತೆಗೆದುಕೊಳ್ತಾರೆ. ಕೇಳದೇ ಇರ್ತಕ್ಕಂಥವ್ರು ಏನು ಮಾಡ್ತಾರೆ? ನಾಳೆ ಸಿಗ್ತದೋ ಇಲ್ಲೋ ಅಂತೇಳಿ ಹೆಚ್ಚಿನದನ್ನು ತೆಗೆದುಕೊಳ್ತಾರೆ. ಇನ್ನೂ ಕೆಲವರು ಏನು ಮಾಡ್ತಾರೆ ಅಂತಂದರೆ ಅದಕ್ಕಿಂತ ಕಡಿಮೆ ಅವ್ರಿಗೆ ಸಿಕ್ಕದೆ ಹೋಗಿದ್ದ ಕಾರಣ ಅವರು ಕಡಿಮೆ ತೆಗೆದುಕೊಂಡು ಬಂದಿರ್ತಾರೆ. ಅದಾದ ನಂತರ ಆತನು ಹೇಳ್ತಾನೆ ಏನಂತಂದರೆ, ಒಂದು ದಿವಸ ಆ ಎಲ್ಲ ಇಸ್ರಾಯೇಲರನ್ನು ಕರೀತಾನೆ ಮೋಶೆಯ ಮುಖಾಂತರವಾಗಿ ದೇವರು ಅವರನ್ನು ಕರೆದು ಹೇಳ್ತಾನೆ ಏನಂತಂದರೆ 18ನೇ ವಚನದಲ್ಲಿ ನೋಡೋಣ. ಬಹಳ ಕೂಡಿಸಿದವನಿಗೆ ಏನು ಹೆಚ್ಚಾಗಲಿಲ್ಲ, ಸ್ವಲ್ಪವಾಗಿ ಕೂಡಿಸಿದವನಿಗೆ ಏನೂ ಕಡಿಮೆಯಾಗಲಿಲ್ಲ. ಪ್ರತಿಯೊಬ್ಬನು ತನ್ನ ಭೋಜನಕ್ಕೆ ಸರಿಯಾಗಿಯೇ ಕೂಡಿಸಿಕೊಂಡಿದ್ದನು. ಇದಕ್ಕೆ ಮನ್ನಾ ಅಂತೇಳಿ ಅರ್ಥ ಬರಬೇಕಾಗಿದೆಯಲ್ಲ. ಕೆಲವರು ಏನು ಮಾಡಿದ್ರು ಅಂತಂದರೆ 4 ದಿವಸಕ್ಕೆ ಬೇಕಾದಷ್ಟು ಜಮಿಸ್ಕೊಂಡು ಬಿಟ್ಟಿದ್ರು. ಆ ದೇವರು ಹೇಳ್ತಾನೆ, ಹಂಗೆ ಹೇಳ್ತಾನೆ, ನಾಳೆ ಕೊಡ್ತಾನೆ ಯಾವುದೋ ಬಿಡ್ತಾನೆ ಯಾವುದೋ, ತೆಗೆದಿಟ್ಕೋಣ ಅಂತಕ್ಕಂಥದ್ದು ಮನುಷ್ಯನ ನೀಚ ಗುಣ ಪ್ರತಿಯೊಬ್ಬೊಬ್ಬರಿಗೆ ಇರ್ತಕ್ಕಂಥದ್ದು. ಅದು ಇನ್ನೂ ಕೆಲವರಿಗೆ ಏನಾದರೂ ಸಿಗದೇ ಇದ್ದ ಕಾರಣ ಅವರು ಸ್ವಲ್ಪವಾಗಿ ತಂದಿದ್ರು. ಆ ಸಂದರ್ಭದಲ್ಲಿ ಮೋಶೆ ಹೇಳ್ತಾನೆ, ನೀವೇನೇನು ಆ ಮನ್ನವನ್ನು ತೆಗೆದಿಟ್ಕೊಂಡಿದ್ದೀರಲ್ಲ ಅದನ್ನೆಲ್ಲ ತೆಗೆದುಕೊಂಡು ಬನ್ನಿರಿ ಅಂತೇಳಿ ತೆಗೆದುಕೊಂಡು ಬಂದ ನಂತರ ಆತನ ಈ ಮಾತನ್ನು ಹೇಳ್ತಾನೆ ಏನಂತಂದರೆ, ಬಹಳ ಕೂಡಿಸಿದವನಿಗೆ ಏನೂ ಹೆಚ್ಚಾಗಲಿಲ್ಲ, ನನಗೆ ಎಷ್ಟು ಬೇಕಾಗಿತ್ತು ಅಷ್ಟೇ ಆಗಿತ್ತು. ಸ್ವಲ್ಪ ಕೂಡಿಸಿದವನಿಗೆ ಏನೂ ಕಡಿಮೆ ಆಗಲಿಲ್ಲ, ನಾನು ಏನು ಸಿಕ್ಕಿಲ್ಲ ಅಂತೇಳಿ ಸ್ವಲ್ಪ ತಂದೀನಿ ಅಂತಂದರೆ, ಆದರೆ ಅವನ ಜೀವನಕ್ಕೇನು ಕಡಿಮೆ ಆಗಲಿಲ್ಲ. ಇವತ್ತಿನ ದಿವಸದಲ್ಲಿಯೂ ಕೂಡ ನಾವು ಸಾಹುಕಾರರಿದ್ದೇವೆ, ಕೆಲವರು ಬಡವರಿದ್ದೇವೆ, ಕೆಲವರು ಮಧ್ಯಮ ವರ್ಗದಲ್ಲಿದ್ದೇವೆ. ಇದ್ರೂ ಕೂಡ ನಾವೆಲ್ಲರೂ ಜೀವನ ಮಾಡ್ತೇವೆ. ಸಾಹುಕಾರಿದ್ದವನು ದೊಡ್ಡದು ಎತ್ತರದ ಮನೆಯಲ್ಲಿ ಆತನ ಜೀವನ ಮಾಡೋದಿಲ್ಲ, ಬಡವನಾಗಿರ್ತಕ್ಕಂಥವನು ಪೂರ ಕನಿಷ್ಠ ಗುಡಿಸಲಲ್ಲಿ ಜೀವನ ಮಾಡೋದಿಲ್ಲ. ಆದರೂ ಕೂಡ ದೇವರ ಒಂದು ದೃಷ್ಟಿಯಲ್ಲಿ ನಾವೆಲ್ಲರೂ ಒಂದೇ ಲೆವೆಲ್ನಲ್ಲಿ ಜೀವನ ಮಾಡ್ತಾ ಇದ್ದೇವೆ. ಅದಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ವಾಕ್ಯ, ಬಹಳ ಕೂಡಿಸಿದವನು 18ನೇ ವಚನ, ಬಹಳ ಕೂಡಿಸಿದವನಿಗೆ ಏನೂ ಹೆಚ್ಚಾಗಲಿಲ್ಲ, ಸ್ವಲ್ಪವಾಗಿ ಕೂಡಿಸಿದವನಿಗೆ ಏನೂ ಕಡಿಮೆಯಾಗಲಿಲ್ಲ. ಪ್ರತಿಯೊಬ್ಬನೂ ತನ್ನ ಭೋಜನಕ್ಕೆ ಸರಿಯಾಗಿ ಕೂಡಿಸಿಕೊಂಡಿದ್ದರು ಅಂತೇಳಿ ಅಲ್ಲಿ ಹೇಳ್ತಾರೆ. ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಇನ್ನೂ ಅರ್ಥ ಬರ್ತಕ್ಕಂಥ ರೀತಿಯಲ್ಲಿ 31ನೇ ವಚನದಲ್ಲಿ ನೋಡೋಣ ನಾವು. ಅದೇ 16ನೇ ಅಧ್ಯಾಯ. ಆಹಾರಕ್ಕೆ ಮನ್ನಾ ಎಂದು ಹೆಸರಿಟ್ಟರು. ಅದು ಇದು ಬೆಳ್ಳಿಯಂತಿದ್ದು ಕೊತ್ತಂಬರಿ ಬೀಜದಂತೆ ಕಾಣುತ್ತಿತ್ತು. ರುಚಿ ಹೆಂಗಿತ್ತಂತಂದರೆ ಜೇನು ಮಿಶ್ರಿತ ರೊಟ್ಟಿಯಂತೆ ಅದು ಸಿಹಿಯಾಗಿತ್ತು. ಪ್ರತಿದಿನ ಬೆಳಿಗ್ಗೆ ನೆಲದ ಮೇಲೆ ಅದು ಬೀಳ್ತಾ ಇತ್ತು. ಮನ್ನಾ ಅಂತಂದರೆ ಹೆಂಗಿತ್ತಪ್ಪ ಅಂತೇಳಿ ಏನೋ ಒಂದು ರೀತಿಯ ರುಚಿಕರವಾಗಿರ್ತಕ್ಕಂಥ, ಯಾರು ಹೆಸರಿಡದೆ ಇರ್ತಕ್ಕಂಥ ರುಚಿಕರವಾಗಿರ್ತಕ್ಕಂಥ. ಯಾಕಂತಂದರೆ ದೇವರ ಮುಖಾಂತರವಾಗಿ ಬಂದಿದೆ. ಈ ಮನುಷ್ಯನ ರುಚಿ ಏನಿದೆ ಅಂತೇಳಿ ಆತನಿಗೆ ಗೊತ್ತಿದೆ. ಅದಕ್ಕಾಗಿ ಅದನ್ನು ಸಿದ್ಧಪಡಿಸಿ ಅದಕ್ಕೆ ಉಪ್ಪು ಹೆಚ್ಚಾಗಲಿಲ್ಲ, ಅದಕ್ಕೆ ಖಾರ ಹೆಚ್ಚಾಗಲಿಲ್ಲ, ಅದಕ್ಕೆ ಸಿಹಿ ಹೆಚ್ಚಾಗಲಿಲ್ಲ, ಅದಕ್ಕೆ ಅದ್ಭುತವಾದ ಒಂದು ರುಚಿಯನ್ನು ಕೊಟ್ಟು ಅದನ್ನು ಕೊತ್ತಂಬರಿ ಬೀಜದಂತೆ ಅದು ಕಾಣಿಸ್ತಿತ್ತು ಅಂತೇಳಿ 31ನೇ ವಚನದಲ್ಲಿ. ಅದು ಜೇನು ಮಿಶ್ರಿತ ರೊಟ್ಟಿಯಂತೆ ಸಿಹಿಯಾಗಿತ್ತು ಅಂತೇಳಿ. ಮತ್ತು ಪ್ರತಿದಿನ ಅದು ನೆಲದ ಮೇಲೆ ಬೀಳ್ತಾ ಇತ್ತು. ಎಂಥ ಅದ್ಭುತವಾಗಿರ್ತಕ್ಕಂಥದ್ದು ಇದು! ಕೇಳಲಿಕ್ಕೆ ಅಷ್ಟು ಅದ್ಭುತವಾಗಿದೆ ಅಂತಂದರೆ, ಅವರು ದುಡಿಲಿಲ್ಲ, ಅವರು ನೋವು ಅನುಭವಿಸಲಿಲ್ಲ, ಅಲ್ಲಿ ಅವರು ಕೂಲಿ ಕೇಳಲಿಲ್ಲ, ಕೂಲಿ ಮಾಡಲಿಲ್ಲ. ಆದರೆ ದೇವರು ಯಾವಾಗ ತನ್ನ ಮಕ್ಕಳನ್ನು ಪ್ರೀತಿಯಿಂದ ಆ ಒಂದು ಗುಲಾಮಗಿರಿಯಿಂದ ಬಿಡಿಸ್ಬೇಕಂತೇಳಿ ಆತನ ಮನಸ್ಸು ಮಾಡಿದನೋ, ಆ ಒಂದು ಸಂದರ್ಭದಲ್ಲಿ ಅವರನ್ನು ಎಷ್ಟು ಅದ್ಭುತವಾದ ರೀತಿಯಲ್ಲಿ ಅವರನ್ನು ಕರೆದುಕೊಂಡು ಬಂದನು ಅಂತೇಳಿ. ಅದಕ್ಕೆ ನಾವು ತಿಳಿದುಕೊಳ್ಬೇಕಾಗಿದೆ ಏನಂತಂದರೆ, ದೇವರ ಮುಖಾಂತರವಾಗಿ ಬರ್ತಕ್ಕಂಥ ಆಶೀರ್ವಾದಗಳು ಯಾವ ರೀತಿಯಿಂದ ಇರ್ತದೆ ಅಂತಂದರೆ, ದೇವರ ವಾಕ್ಯದ ರೂಪದಲ್ಲಿ ನಮ್ಮ ಜೀವಿತಕ್ಕೆ ಬೇಕಾಗಿರ್ತದೆ. ನಮ್ಮ ಉದರ ಪೋಷಣೆಗೆ ಎಷ್ಟು ಬೇಕಾಗಿರ್ತದೆ ಅಷ್ಟೇ ದೇವರು ಕೊಡ್ತಕ್ಕಂಥವನ ಆಗಿದ್ದಾನೆ. ಅದಕ್ಕೆ ಯಾವ ರೀತಿಯಿಂದ ನಾವು ಹೆಸರು ಇಡತಕ್ಕಂಥ ಸಮಯ ಇರುವುದೇ ಇಲ್ಲ ಅಂತೇಳಿ. ಯಾಕಂತಂದರೆ ಇದು ಜೀವನದಲ್ಲಿ ನಡೀತಕ್ಕಂಥ ಅದ್ಭುತ ಕಾರ್ಯಗಳು. ಇಲ್ಲಿ ಅರಣ್ಯಕಾಂಡ 11:7-8 ನಾವು ನೋಡೋಣ. ಅರಣ್ಯಕಾಂಡ 11:7 ಆ
ಆ ಮನ್ನವು ಕೊತ್ತಂಬರಿ ಕಾಳಿನಂತಿತ್ತು, ಬದೋಲಕ ಧೂಪದಂತೆ ಕಾಣಿಸುತ್ತಿತ್ತು. ಜನರು ತಿರುಗಾಡುತ್ತಾ ಅದನ್ನು ಕೂಡಿಸಿಕೊಂಡು ಬೀಸುವ ಕಲ್ಲುಗಳಿಂದ ಬೀಸಿ, ಇಲ್ಲವೇ ಒರಳಲ್ಲಿ ಕುಟ್ಟಿ ಪಾತ್ರೆಗಳಲ್ಲಿ ಬೇಯಿಸಿ ರೊಟ್ಟಿಗಳನ್ನು ಮಾಡಿಕೊಂಡು ಅದನ್ನು ತಿಂತಿದ್ರು. ಇಲ್ಲಿ 9ನೇ ವಚನ ಅದೇ ರೀತಿಯಿಂದ ಅದು ಅದರ ರುಚಿ ಎಣ್ಣೆ ಬೆರೆಸಿ ಮಾಡಿದ ಭಕ್ಷ್ಯಗಳಂತಿತ್ತು. ರಾತ್ರಿ ಕಾಲದಲ್ಲಿ ಮಂಜು ಪಾಳ್ಯದಲ್ಲಿ ಬೀಳ್ತಿದ್ದ ಅದರೊಂದಿಗೆ ಮನ್ನವು ಬೀಳ್ತಾ ಇತ್ತು. ಈ ಮನ್ನದ ವರ್ಣನೆ ಕೊಟ್ಟಿದ್ದಾನೆ, ನಾವು ತಿಳಿದುಕೊಳ್ಳಬೇಕಾಗಿದೆ. ಎಷ್ಟು ಅದ್ಭುತ! ಅದಕ್ಕಿರ್ತಕ್ಕಂಥ ರುಚಿ, ಅದಕ್ಕಿರ್ತಕ್ಕಂಥ ಆಕಾರ, ಯಾರು ಹೆಸರಿಡದಂಥ ರೀತಿಯಲ್ಲಿ. ಅದೇ ಪ್ರಕಾರವಾಗಿ ದೇವರು ಸತ್ಯವೇದ ಮುಖಾಂತರವಾಗಿ ನಮಗೆ ಮನ್ನಾ ಕೊಡಲಿಕ್ಕಿದ್ದಾನೆ. ಮತ್ತು ಇನ್ನು ಬೇರೆ ಬೇರೆ ರೀತಿಯಿಂದ ನಮ್ಮ ಕೆಲಸ ಕಾರ್ಯಗಳ ಮುಖಾಂತರವಾಗಿ, ನಮ್ಮ ನಡೆನುಡಿಗಳ ಮುಖಾಂತರವಾಗಿ, ಆತನ ಬೋಧನೆಯ ಮುಖಾಂತರವಾಗಿ ಆತನು ನಮಗೆ ಮನ್ನವನ್ನು ಕೊಡಲಿಕ್ಕಿದ್ದಾನೆ. ಅದನ್ನು ಯಾವ ರೀತಿಯಿಂದ ನಾವು ಸ್ವೀಕರಿಸಿದರೂ ಕೂಡ ಅದಕ್ಕೆ ಇನ್ನೂ ಹೆಚ್ಚಿನ ಮೆರುಗು ಅಲ್ಲಿ ಸಿಗ್ತದೆ ಅಂತೇಳಿ. ಇದಕ್ಕೆ ಅದ್ಭುತವಾಗಿರ್ತಕ್ಕಂಥ ಪೂರಕವಾಗಿರ್ತಕ್ಕಂಥ ವಾಕ್ಯ ಪ್ರಕಟಣೆಯಲ್ಲಿ, ಹೊಸ ಒಡಂಬಡಿಕೆ ಕೊನೆಯ ಪುಸ್ತಕ ಪ್ರಕಟಣೆ 2ನೇ ಅಧ್ಯಾಯ 17ನೇ ವಚನ. ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಯಾವನು ಜಯ ಹೊಂದುತ್ತಾನೋ ಅವನಿಗೆ ಬಚ್ಚಿಟ್ಟಿರುವ ಮನ್ನವೆಂಬ ಆಹಾರವನ್ನು ಕೊಡುವೆನು. ಇದಲ್ಲದೆ ಅವನಿಗೆ ಬಿಳಿ ಕಲ್ಲನ್ನು, ಆ ಕಲ್ಲಿನ ಮೇಲೆ ಕೆತ್ತಿದ ಹೊಸ ಹೆಸರನ್ನು ಕೊಡುವೆನು. ಆ ಹೆಸರನ್ನು ಹೊಂದಿದವನಿಗೆ ಹೊರತು ಅದು ಇನ್ಯಾರಿಗೂ ಸಿಗುವುದಿಲ್ಲ. ದೇವರ ವಾಕ್ಯ ಇವತ್ತಿನ ದಿವಸದಲ್ಲಿ ಪ್ರತಿಯೊಬ್ಬೊಬ್ಬರಿಗೆ ಕಿವಿಗೆ ಬೀಳುವಂತೆ ನಾವು ಹೇಳ್ತಾ ಇದ್ದೇವೆ. ಅನೇಕ ಬೋಧಕರು ಅದನ್ನು ಯಾವಾಗಲೂ ಪ್ರಯತ್ನ ಪಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಳ ಜ್ಞಾನವನ್ನು ನಾವು ಕೊಡ್ತಾ ಇದ್ದೇವೆ. ದೇವರಿಂದ ಬರ್ತಕ್ಕಂತಹ ಮನ್ನಾ ಅದು ಯಾವ ರೀತಿಯಿಂದ ಇರ್ತದೆ, ಅದು ನಿಮಗೆ ಯಾವ ರೀತಿಯಿಂದ ಉಪಯೋಗವಾಗ್ತದೆ, ನಿಮ್ಮ ದೇಹಕ್ಕೆ ಉಪಯೋಗವಾಗ್ತದ, ನಿಮ್ಮ ಜೀವಿತಕ್ಕೆ ಉಪಯೋಗವಾಗ್ತದ, ನಿಮ್ಮ ಆತ್ಮಕ್ಕೆ ಉಪಯೋಗವಾಗ್ತದ ಅಂತನ್ನುವುದರ ಒಂದು ಪ್ರಶ್ನೆ ಇಲ್ಲಿ. ಅದಕ್ಕಾಗಿ ಆತನು ಎಷ್ಟು ಅದ್ಭುತವಾಗಿ ಹೇಳ್ತಾನೆ, ಕೊನೆಯದಲ್ಲಿ ಹೇಳ್ತಾನೆ ಏನಂತಂದರೆ, ದೇವರ ಆತ್ಮನು ನಾವು ಹೇಳ್ತಕ್ಕಂಥ ವಾಕ್ಯಗಳನ್ನು, ತನ್ನ ಸೇವಕರು ಹೇಳ್ತಕ್ಕಂಥ ವಾಕ್ಯಗಳನ್ನು ಕೇಳಿ, ಕಿವಿಯುಳ್ಳವನು ಕೇಳಲಿ. ಕೇಳಿ ತನ್ನ ಜೀವಿತದಲ್ಲಿ ಯಾವನು ಜಯ ಹೊಂದುತ್ತಾನೋ ಅವನಿಗೆ ಬಚ್ಚಿಟ್ಟಿರುವ, ದೇವರು ಇನ್ನೂ ಬಚ್ಚಿಟ್ಟಿದ್ದಾನಂತೆ. ಈ ಮನ್ನಾ ಅದನ್ನು ಅಲ್ಲಿಗೆ ಮುಗಿಸ್ಲಿಲ್ಲ ಆತನ ಚೀಲದಿಂದ ಅದು ಮುಗಿದು ಹೋಗಲಿಲ್ಲ. ಆತನ ಒಂದು ಏನಂತೀವಿ ನಾವು, ಕೇಳಿನಿಂದ ಅದು ಮುಗಿದು ಹೋಗಿಲ್ಲ. ಆತನಲ್ಲಿ ಇನ್ನೂ ಅದು ಉಳಿದಿದೆ. ಆ ಮನ್ನಾ ಆತನು ಇನ್ನೂ ಕೊಡಲಿಕ್ಕೆ ಇದ್ದಾನೆ. ಅದಕ್ಕಾಗಿ ನಿಮಗೆ ಈ ಒಂದು ಸತ್ಯ ಸಂದೇಶವನ್ನು ಬಿಚ್ಚಿ ಹೇಳ್ತಾ ಇದ್ದಾನೆ. ಏನಂತಂದರೆ, ಅವನಿಗೆ ಬಚ್ಚಿಟ್ಟಿರುವ ಮನ್ನವೆಂಬ ಆಹಾರವನ್ನು ನಾನು ಕೊಡ್ತೇನೆ. ಯಾರು ನಿಮ್ಮ ಜೀವಿತದಲ್ಲಿ ಆತ್ಮಿಕವಾಗಿ ಯಾರು ಗೆದ್ದುಕೊಳ್ತಾರೆ, ಕಿವಿಯುಳ್ಳವನು ಕೇಳಲಿ ಅಂತೇಳಿ ನಾನು ಇವತ್ತು ಹೇಳುವುದು ಯಾಕೆ ಅಂತಂದರೆ, ವಾಕ್ಯದ ಬಗ್ಗೆ ಕ್ರೈಸ್ತರಿಗೆ, ಸಭಿಕರಿಗೆ ಇರ್ತಕ್ಕಂಥ ತಾತ್ಸಾರ, ಈ ವಾಕ್ಯವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಿಳಿದುಕೊಳ್ಳಬೇಕು ಅಥವಾ ಬೇಡ ಅಂತನ್ನುವುದರ ಬಗ್ಗೆ ಇನ್ನೂ ನಮಗೆ ನಿರ್ಣಯ ಇಲ್ಲದೆ ಇರತಕ್ಕಂಥದ್ದು. ಬರೀ ನಮ್ಮ ಸಾಂಸಾರಿಕವಾಗಿರ್ತಕ್ಕಂಥ ಜೀವಿತ ಕಡೆಗೆ ಹೆಚ್ಚು ಹೋಗ್ಬಿಡ್ತೇವೆ. ಯಾಕೆ ಜಲ್ದಿ ಮುಗಿಸ್ಲಿಲ್ಲ ಪಾಸ್ಟ್ರು ಅಂತೇಳಿ ಯೋಚನೆ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಆತನು ಹೇಳ್ತಾ ಇದ್ದಾನೆ, ಅಂಥ ಜನರಿಗೆ ಕಿವಿಗೆ ಮುಟ್ಟುವಂತೆ, ಕಿವಿಯುಳ್ಳವನು ಕೇಳಲಿ. ಏನು ಕೇಳಬೇಕಾಗಿದೆ? ದೇವರು ಬಚ್ಚಿಟ್ಟಿರ್ತಕ್ಕಂಥ ಮನ್ನವನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ. ಯಾವಾಗ ಕೊಡ್ತೇನೆ ಅಂತಂದರೆ, ನೀವು ನಿಮ್ಮ ಜೀವಿತದಲ್ಲಿ ಯಾರು ಜಯವನ್ನು ಹೊಂದುತ್ತೀರೋ, ಕ್ರಿಸ್ತಿಯ ಜೀವಿತದಲ್ಲಿ ಯಾರು ತೇರ್ಗಡೆಯಾಗ್ತೀರೋ ಅಂಥವರಿಗೆ ನಾನು ಬಚ್ಚಿಟ್ಟಿರ್ತಕ್ಕಂಥ ಮನ್ನಾ ಆಹಾರವನ್ನು ನಾನು ಕೊಡುತ್ತೇನೆ. ಇದಲ್ಲದೆ ಅವನಿಗೆ ಬಿಳಿ ಕಲ್ಲನ್ನು, ಆ ಕಲ್ಲಿನ ಮೇಲೆ ಕೆತ್ತಿದ ಹೊಸ ಹೆಸರನ್ನು ಕೊಡುವೆನು. ಆ ಹೆಸರನ್ನು ಹೊಂದಿದವನಿಗೆ ಹೊರತು ಅದು ಇನ್ಯಾರಿಗೂ ತಿಳಿಯದು. ಆ ಹೆಸರು ಯಾವುದಂತಂದರೆ, ಅದು ಯಾರು ಹೊಂದಿಕೊಳ್ತಾರಂತಂದರೆ ಅವರಿಗೆ ತಿಳಿತದೆ. ಈಗ ನನಗೂ ನಿನಗೂ ಅದು ಗುರುತಾಗೋದಿಲ್ಲ, ಅದು ಎಂಥದ್ದು ಕೊಡ್ತಾನಂತೇಳಿ ಗುರುತಾಗೋದಿಲ್ಲ. ಅದಕ್ಕಾಗಿ ನಮ್ಮ ಈ ಸಭೆಯಲ್ಲಿ, ಈ ಲೋಕದಲ್ಲಿ ಇರುವಷ್ಟರ ಮಟ್ಟಿಗೆ ನಾವು ಜೀವಿಸುವಂತಹ ಸಂದರ್ಭದಲ್ಲಿ ಕ್ರಿಸ್ತನಿಗೆ ಪ್ರೀತಿಯ ಮಕ್ಕಳು ನಾವಾಗಿದ್ದೀಯಾದರೆ ಆತನು ಒಂದು ಒಳ್ಳೆಯ ಹೆಸರು ನಮಗೆ ಕೊಟ್ಟಿದ್ದನಲ್ಲಿ. ಇವತ್ತಿನ ದಿವಸದಲ್ಲಿ ಉದಾಹರಣೆಗೆ ನಾವು ನೋಡಬೇಕಾದ್ರೆ, ನಮಗೆ ಶುಭ ಸಂದೇಶವನ್ನು ತಂದಿರ್ತಕ್ಕಂಥವರು, ಸುವಾರ್ತೆಯನ್ನು ತಂದಿರ್ತಕ್ಕಂಥವರು, ಸಿಮೆಂತಾತ ಅಂತಂದರೆ ಎಲ್ಲರೂ ತಲೆಯಾಡಿಸ್ತೀವಿ, ಹೌದಾ? ಇದು ಕೊಟ್ಟಿಲ್ಲ. ಅದು ಎಲ್ಲಿ? ಅದು ಬಿಳಿ ಕಲ್ಲಿನ ಮೇಲೆ ಕೆತ್ತಿರ್ತಕ್ಕಂಥ ಆ ಹೆಸರು ನಿನಗೆ ಕೊಡ್ತೇನೆ. ಸೀಮೆಂತಾತ ಸತ್ತು ಹೋಗಿದ್ದಾನೆ,
ಆದರೆ ಆತನ ಹೆಸರು, ಆತನ ಜೀವಿತ, ಆತನ ಕಾರ್ಯ ಕೆಲಸ ಇನ್ನೂ ಶಾಶ್ವತವಾಗಿ ಅದು ನಮ್ಮೊಂದಿಗಿದೆ. ಆ ಹೆಸರು ಅಳಿಸ್ತಕ್ಕಂಥವ್ರು ಯಾರೂ ಇಲ್ಲ ಅಂತೇಳಿ ಇವತ್ತಿನ ದಿವಸದಲ್ಲಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಯೇಸು ಕ್ರಿಸ್ತನು ಈ ಲೋಕದಲ್ಲಿರುವಂತಹ ಸಂದರ್ಭದಲ್ಲಿ ಆತನು ಯಾವಾಗಲೂ ಹೇಳ್ತಾನೆ ಏನಂತಂದರೆ, ನಾನೇ ಜೀವಕರವಾಗಿರ್ತಕ್ಕಂಥ ರೊಟ್ಟಿ. ಆವತ್ತಿನ ದಿವಸದಲ್ಲಿ ಯೆಹೋವ ದೇವರು ಅರಣ್ಯದಲ್ಲಿ ಇಸ್ರಾಯೇಲರಿಗೆ ಕೊಟ್ಟಿರ್ತಕ್ಕಂತಹ ಮನ್ನ, ಅದು ಒಂದು ಹೊಸ ರೂಪವಾಗಿ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನನ್ನು ಧರಿಸಿಕೊಂಡು ಅದು ಈ ಭೂಮಿಗೆ, ಈ ಲೋಕಕ್ಕೆ ಬಂತು. ಪ್ರಿಯರೇ, ಯೋಹಾನ 6:32 ಯೇಸು ಅವರಿಗೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಮೋಶೆಯು ನಿಮಗೆ ಪರಲೋಕದಿಂದ ರೊಟ್ಟಿ ಕೊಟ್ಟವನಲ್ಲ, ನನ್ನ ತಂದೆಯು ಪರಲೋಕದಿಂದ ಬರುವ ನಿಜವಾದ ರೊಟ್ಟಿಯನ್ನು ನಿಮಗೆ ಕೊಡುತ್ತಾನೆ. ಆ ಮಾತನ್ನ ಜ್ಞಾಪಕ ಮಾಡಿಕೊಂಡು ಹೇಳ್ತಾನೆ ಏನಂತಂದ್ರೆ, ಇಸ್ರಾಯೇಲರಿಗೆ ಆವತ್ತಿನ ದಿವಸದಲ್ಲಿ ಮನ್ನವನ್ನು ಕೊಟ್ಟಿರ್ತಕ್ಕಂಥದ್ದು, ಇವತ್ತಿನ ದಿವಸದಲ್ಲಿ ಆ ಮನ್ನ, ಆ ಆಹಾರ ಏನಾಗಿದೆ? ಯೇಸು ಕ್ರಿಸ್ತನ ಜೀವಿತವಾಗಿ ಹೊಸ ಒಡಂಬಡಿಕೆಯಲ್ಲಿ ಪರಿವರ್ತನೆಯಾಗಿದೆ. 33ನೇ ವಚನ, ದೇವರು ಕೊಡುವ ಆ ರೊಟ್ಟಿ ಯಾವುದೆಂದರೆ ಪರಲೋಕದಿಂದ ಇಳಿದು ಬಂದು ಲೋಕಕ್ಕೆ ಜೀವವನ್ನ ಉಂಟು ಮಾಡುವಂಥದ್ದೇ ಎಂದು ಹೇಳಿದನು. 35ನೇ ವಚನದಲ್ಲಿ, ಆಗ ಅವರು, ಸ್ವಾಮಿ 35, ಜೀವ ಕೊಡುವ ರೊಟ್ಟಿ ನಾನೇ, ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವೆಯಾಗುವುದಿಲ್ಲ, ನನ್ನನ್ನು ನಂಬುವವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ. ದೇವರು ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಂದಿನಿಂದ ಹೇಳ್ತಾನೆ, ಜೀವದ ರೊಟ್ಟಿ ನಾನೇ ಎಂದು ಹಾಡಾಡ್ತೀವಲ್ರಿ ನಾವು, ಹೌದಲ್ಲ? ಸಮಾರ್ಯದವಳು ನೀರನ್ನು ಕೊಡಲಿಲ್ಲ ಅಂತೇಳಿ ನಾವು ಹಾಡನ್ನು ಆಡ್ತೇವೆ. ಆಕೆ ಕೊಟ್ಟಿರ್ತಕ್ಕಂಥ ನೀರು ಕುಡಿದ್ರೆ ನಿಮಗೆ ಪುನಃ ಪುನಃ ನೀರಡಿಕೆ ಆಗ್ತದೆ. ನಾನು ಕೊಟ್ಟಿರ್ತಕ್ಕಂಥ ನೀರು ನೀವು ಕುಡಿದಿದ್ದೀಯಾದರೆ ನಿಮ್ಮ ಜೀವನದಲ್ಲಿ ನೀರಡಿಕೆಯೇ ಆಗೋದಿಲ್ಲ. ಆ ರೀತಿಯಲ್ಲಿ ನಾವು ಯಾರಾದರೂ ಪ್ರಯತ್ನಿಸಿದ್ದೇವ? ಆ ರೀತಿಯಲ್ಲಿ ನಾವು ದೇವರನ್ನು, ಯೇಸು ಸ್ವಾಮಿಯನ್ನು ನಾವು ನಂಬಿದ್ದೇವೆ? ಒಂದು ವೇಳೆ ನಾವು ನಂಬಿದ್ದೀಯಾದರೆ ಇಲ್ಲಿ ಓದ್ತಕ್ಕಂಥ ಪ್ರತಿಯೊಂದೊಂದು ವಾಕ್ಯವು ನಮ್ಮ ಜೀವಿತಕ್ಕೆ ಅಂಟಿಕೊಂಡಿರ್ತದೆ ಅಂತೇಳಿ. 36ನೇ ವಚನದಲ್ಲಿ, ಆದರೆ ನೀವು ನನ್ನನ್ನು ನೋಡಿದರೂ ನಂಬದೇ ಇದ್ದೀರಿ ಎಂದು ನಿಮಗೆ ಹೇಳಿದ್ದೇನಲ್ಲವೇ? ಈ ಲೋಕದಲ್ಲಿ ಆತನು ಡೈರೆಕ್ಟ್ ಆಗಿ ಬಂದ, ಈ ಲೋಕದಲ್ಲಿ ಜೀವಿಸಿದ, ಅನೇಕ ಬೋಧನೆಗಳನ್ನು ನಮಗೆ ಹೇಳಿದ, ಜೀವದ ರೊಟ್ಟಿ ನಾನೇ ಎಂದ, ದೇವರ ಪುತ್ರ ನಾನೇ ಎಂದ, ನಾನು ನಿಮ್ಮೆಲ್ಲರಿಗಾಗಿ ಎಲ್ಲ ಪಾಪವನ್ನು ನಾನು ಹೊತ್ತುಕೊಳ್ಳುತ್ತೇನೆಂದ, ತಾನು ನಿಮಗಾಗಿ ಜೀವವನ್ನೇ ನಾನು ಕೊಡುತ್ತೇನೆ ಅಂತೇಳಿ ಹೇಳಿದ. ಆದರೂ ಯಾರೂ ನಂಬಲಿಲ್ಲ. ಇವತ್ತು ನಿಮ್ಮನ್ನು ನಂಬಿಸ್ಬೇಕಂತಂದರೆ 70-80 ವರ್ಷದ ಸೇವಕರ ಈ ಕಾರ್ಯವಾಗಿದೆ. ಆ ಕಾರ್ಯವು ಇವತ್ತಿನ ದಿವಸದಲ್ಲಿ ನಮ್ಮ ಜೀವಿತದಲ್ಲಿ ನಮ್ಮಲ್ಲಿ ಸಭೆಯಾಗಿ ಅದು ಕಾಣ್ತಾ ಇದೆ. ಆ ಸಭೆಯಾಗಿ ಕಂಡಿರ್ತಕ್ಕಂಥದ್ದನ್ನು ನಾವು ಅಲ್ಪವಾಗಿ ಒಪ್ಪಿಕೊಂಡಿದ್ರೆ ಇವತ್ತಿನ ಈ ಸ್ಥಿತಿಯಲ್ಲಿ ನಾವು ಜೀವಿಸ್ತೇವೆ. ಇನ್ನು ಪೂರ್ತಿಯಾಗಿ ನಾವು ಒಪ್ಪಿಕೊಂಡಿದ್ದೀಯಾದರೆ ನಮ್ಮ ಜೀವಿತ ಯಾವ ರೀತಿಯಿಂದ ಇರ್ತದೆ ಅಂತನ್ನುವುದರ ಬಗ್ಗೆ ನಾವು ತಿಳಿದುಕೊಳ್ಳಬೇಕಾಗಿದೆ. ಕೊನೆಯದಾಗಿ 37ನೇ ವಚನ, ತಂದೆಯು ನನಗೆ ಕೊಡುವಂಥವರೆಲ್ಲರೂ ನನ್ನ ಬಳಿಗೆ ಬರುವರು ಮತ್ತು ನನ್ನ ಬಳಿಗೆ ಬರುವವನನ್ನು ನಾನು ತಳ್ಳಿ ಬಿಡುವುದೇ ಇಲ್ಲ. 39 ನನಗೆ ಕೊಟ್ಟವರಲ್ಲಿ ಒಬ್ಬನನ್ನು ನಾನು ಕೆಡಗೊಳಿಸದೆ ಅವನನ್ನು ಕಡೇ ದಿನದಲ್ಲಿ ಎಬ್ಬಿಸಬೇಕೆಂಬುದೇ ಮಗನನ್ನು ನೋಡಿ ಆತನನ್ನು ನಂಬುವ ಪ್ರತಿಯೊಬ್ಬನಿಗೆ ನಿತ್ಯ ಜೀವವು ಸಿಕ್ಕಬೇಕೆಂಬುದೇ ನನ್ನ ತಂದೆಯ ಚಿತ್ತವಾಗಿದೆ ಮತ್ತು ನಾನು ಕಡೇ ದಿನದಲ್ಲಿ ಅವನನ್ನು ಎಬ್ಬಿಸುವೆನು. ಒಂದು ಚಿಕ್ಕ ಉದಾಹರಣೆ ನಾವು ಗಮನಿಸೋಣ. ಯಾಕಂತಂದರೆ ಯೇಸು ಕ್ರಿಸ್ತ ಈ ಲೋಕಕ್ಕೆ ಯಾಕೆ ಬರಬೇಕಾಗಿತ್ತು? ಯೇಸು ಕ್ರಿಸ್ತ ಶಿಲ್ಬೆ ಮೇಲೆ ಯಾಕೆ ಸಾಯಬೇಕಾಗಿತ್ತು? ಯೇಸು ಕ್ರಿಸ್ತ ನಮ್ಮ ಪಾಪಗಳನ್ನು ಯಾಕೆ ಹೊತ್ಕೋಬೇಕಾಗಿತ್ತು? ಈ ಎಲ್ಲ ಪ್ರಶ್ನೆಗಳು ನಮಗೆ ಆ ಒಂದು ತಾರ್ಕಿಕವಾಗಿ ನಾವು ಯೋಚನೆ ಮಾಡಿದಂತಹ ಸಂದರ್ಭದಲ್ಲಿ ಯೇಸು ಸ್ವಾಮಿ ಇವತ್ತು ನಮಗೆ ಹೇಳ್ತಾನೆ ಅಂತಂದರೆ, ಆ ಯೆಹೋವ ದೇವರು ನನ್ನ ತಂದೆ ನಿಮ್ಮನ್ನು ನನ್ನ ಕೈಯಲ್ಲಿ ಬಹುಮಾನವಾಗಿ ಕೊಟ್ಟಿದ್ದಾನೆ. ಈ ಬಹುಮಾನವನ್ನು ನಾನು ಯಾವ ರೀತಿಯಿಂದ ಉಳಿಸಬೇಕಾಗಿದೆ? ಇದರಲ್ಲಿ ಒಂದನ್ನು ನಾನು ಹಾಳು ಮಾಡಬಾರ್ದಾಗಿದೆ. ಪ್ರತಿಯೊಬ್ಬೊಬ್ಬರನ್ನ ನಾನು ನಿತ್ಯ ಜೀವಕ್ಕೆ ಬಾಧ್ಯಸ್ಥರನ್ನಾಗಿ ಮಾಡಬೇಕಾಗಿದೆ. ಅದಕ್ಕಾಗಿಯೇ ಅಂದಿನ ದಿವಸದಲ್ಲಿ ನಾನು ನಿಮ್ಮೆಲ್ಲರ ಪಾಪಗಳಿಗೋಸ್ಕರವಾಗಿ ಕ್ರೂಚಿತನಾಗಿದ್ದೇನೆ, ಹಿಂಸೆಯನ್ನು ಅನುಭವಿಸಿ ನನ್ನ ಪ್ರಾಣವನ್ನು ಕೊಟ್ಟಿದ್ದೇನೆ. ಯಾಕಂತಂದರೆ ನಾನು ನನ್ನ ತಂದೆಗೆ ಕೊಟ್ಟಿರ್ತಕ್ಕಂಥ ಆ ಮಾತನ್ನು ಉಳಿಸಿಕೊಳ್ಳಬೇಕಾದ್ರೆ ನನ್ನ ಪ್ರಾಣ ಹೋದರೂ ಕೂಡ ಆ ಮಾತನ್ನು ನಾನು ಇವತ್ತು ಉಳಿಸಿಕೊಂಡಿದ್ದೇನೆ. ನಿಮ್ಮನ್ನು ನಿತ್ಯ ಜೀವಕ್ಕೆ ನಾನು ಸೇರಿಸುತ್ತೇನೆ. ಸದಾ ಬಲಗಡೆಯಲ್ಲಿ ನಾನು ನಿಮ್ಮನ್ನು ಕೂರಿಸಿಕೊಳ್ಳುತ್ತೇನೆ. ಅದಕ್ಕಾಗಿ ಈ ಲೋಕಕ್ಕೆ ಬಂದು ನಾನು ಶ್ರಮೆಯನ್ನು ಅನುಭವಿಸಿ ಜೀವವನ್ನು ಕೊಡಬೇಕಾಗಿತ್ತು. ಅದಕ್ಕಾಗಿ ಪ್ರಿಯರೇ,
ದೇವರು ಮಾಡಿರ್ತಕ್ಕಂಥ ಆ ದೊಡ್ಡ ತ್ಯಾಗದ ಮುಖಾಂತರವಾಗಿ ಆತನು ನಮಗೆ ಕೊಡ್ತಕ್ಕಂಥ ಆ ನಿತ್ಯ ಜೀವ, ನಮ್ಮ ಸಾವಿನ ನಂತರ ಕಾಣ್ತಕ್ಕಂಥ ಆ ಜೀವಿತದ ಬಗ್ಗೆ ನಾವು ಯೋಚನೆ ಮಾಡಬೇಕು. ಆ ಘನಘೋರವಾಗಿರ್ತಕ್ಕಂಥ ನರಕ ನಮ್ಮ ಕಣ್ಮುಂದೆ ಬರಬೇಕಾ, ಅಥವಾ ನಾವು ಯಾವಾಗಲೂ ನಿತ್ಯ ಜೀವವನ್ನು ಆ ಸತ್ಯ ದೇವರ ಜೊತೆಯಲ್ಲಿ ಅನುಭವಿಸಬೇಕಾ ಅನ್ನುವುದರ ಬಗ್ಗೆ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಂಡು ಈ ಲೋಕದಲ್ಲಿ ಬಾಳಿ ಬದುಕಿದೆಯಾದರೆ ನಿಜಕ್ಕೂ ದೇವರು ಯಾವಾಗಲೂ ನಮ್ಮನ್ನು ಕರುಣಿಸಿ ರಕ್ಷಿಸಿ ನಮ್ಮನ್ನು ಕಾಯತಕ್ಕಂಥ ತಂದೆಯಾತನಾಗಿದ್ದಾನೆ. ನಾವು ಆತನನ್ನು ಪರಿಪೂರ್ಣವಾಗಿ ತಿಳಿದುಕೊಂಡು ಆತನನ್ನು ನಮ್ಮ ಜೀವಿತದಲ್ಲಿ ಕರೆದುಕೊಂಡು ನಮ್ಮ ಸಹಾಯಕನನ್ನಾಗಿ ಆತನ ಪ್ರತಿಯೊಂದೊಂದು ಆಶೀರ್ವಾದಗಳನ್ನು ಅನುಭವಿಸಿದೆಯಾದರೆ ನಿಜಕ್ಕೂ ನಮ್ಮ ಜೀವಿತ ಸಾರ್ಥಕವಾಗ್ತದೆ ಅಂತೇಳಿ ಇವತ್ತಿನ ದೈವ ವಾಕ್ಯವು ನಮ್ಮನ್ನು ಬಲಪಡಿಸುತ್ತೆ. ದೇವರು ನಮ್ಮನ್ನು ಆಶೀರ್ವದಿಸಲಿ. ಈಗ ಕರ್ತನ ರಾತ್ರಿ ಭೋಜನ ಸಂಸ್ಕಾರಕ್ಕಾಗಿ ನಾವು ಹಣೆಯಾಗ